ನಮಸ್ಕಾರ. ನಾನು ಬೆಕ್ಕ ರಾಘವೇಂದ್ರ ಅಂತ. ನಾನು 20 ಎಕರೆ ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದೀನಿ. ಅದರಲ್ಲೂ ಕೂಡ ಪ್ರತಿಯೊಂದೂ ಇವತ್ತು ಜನ ಏನಂತಿದ್ದಾರೆ, ಏನು ಗೊಬ್ಬರ ಹಾಕ್ತಾಯಿದ್ದಾರೆ, ಏನೂ ಬರಲ್ಲ ಅನ್ನೋ ಒಂದು ಮನೋಭಾವದಲ್ಲಿ ಇರೋಂಥ ಸ್ಥಿತಿಗೆ ಬಂದಿದೆ. ಇವತ್ತು ನಾನು ಪ್ರಾತ್ಯಕ್ಷಿಕವಾಗಿ, ಏಕೆಂದರೆ ಮನುಷ್ಯನಿಗೆ ನಾವು ಪ್ರಾತ್ಯಕ್ಷಿಕವಾಗಿ ಹೇಳಿದಾಗಲೇ ನಂಬೋದು. ನೋಡಿ, ಏನಿಲ್ಲಿ ನೋಡ್ತಾ ಇದ್ದೀರಾ, ಇದಕ್ಕೆ ಯಾವುದೇ ಥರದ ನಾನು ಇದನ್ನು ಬೆಳೆಸಿಲ್ಲ, ರಾಸಾಯನಿಕ ಬೆಳೆಸ್ತಲೇ ನೈಸರ್ಗಿಕವಾಗಿ ಬಂದಿರೋಂಥ ರಾಗಿ. ಏಕೆಂದರೆ ನಾವು ಭೂಮಿ ಫಲವತ್ತಾಗಿತ್ತು ಅಂದರೆ ಏನು ಹಾಕಿದ್ರೂ ಬರುತ್ತೆ. ನಮ್ಮ ಮನಸ್ಥಿತಿ ಏನಾಗಿದ್ದರೆ, ನಾವು ಯೂರಿಯಾ ಹಾಕಬೇಕು, 20-20 ಹಾಕಬೇಕು, DAP. ಯಾಕಂದ್ರೆ ನಿಮ್ಮ ಮನಸ್ಥಿತಿ ಬಂದಿದೆ. ಇವತ್ತು ನಾವು ಭೂಮಿನ ಮಲ್ಚಿಂಗ್ ಮಾಡಿ ಇವತ್ತು ಫಲವತ್ತು ತಂದಿರೋದ್ರಿಂದ ಇವತ್ತು ಸಮೃದ್ಧವಾಗಿ 1 ಎಕರೆ ರಾಗಿ ಇದು. 1 ಎಕರೆ ಸಾಕು. ನಿಮಗೆ ಇಳುವರಿ ಕಮ್ಮಿ ಬಂತು ಕೂಡ ಭೂಮಿ ಹಾಳಾಗಲ್ಲ. ಎಷ್ಟು ಕ್ಲೀನಾಗಿ ಬಂದಿದೆ ಅನ್ನೋದನ್ನು ನಾನು ಪ್ರತ್ಯಕ್ಷವಾಗಿ ನೀವೇ ಕಣ್ಣಿಂದ ನೋಡ್ಬೋದು. ಇದು ಈ ಥರ ನಾವು ರೈತರನ್ನ ಈ ಥರ ರಾಗಿ ಬೆಳಿಬೇಕು. ನೀವೇ ತಂದಿದ್ರಿ ನೀವು? ಇದು ನಾನು ಇದರಲ್ಲಿ ಮಂಡ್ಯ VC ಫಾರಮಲ್ಲಿ ಎಂಡ್ ಆಫ್ 9 ಅಂತ ತುಂಬ ಚೆನ್ನಾಗಿ ಬಂದಿದೆ ಇದು. ಇದನ್ನ ಮತ್ತೆ ನಾವು ಇದನ್ನು ತಳಿನ ಮತ್ತೆ ಸಮೃದ್ಧಿ ಮಾಡಿ ಇನ್ನೊಬ್ರಿಗೆ ಕೊಡ್ಬೋದು. ನಾವು ಬೇಸಿಗೆಯಲ್ಲಿ ಬೆಳೆಯೋದ್ರಿಂದ ಒಂದು ಅಡ್ವಾಂಟೇಜು ಅಂದರೆ ಭೂಮಿನೂ ಕೂಡ ತೇವಾಂಶ ಹಾರೋದಕ್ಕೆ ಬಿಡಲ್ಲ. ಹೌದು, ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಬೆಳೆಯೋದೇ ಇಲ್ಲ ಯಾರು ರಾಗಿ ಬೆಳೆಯಲ್ಲ. ಬೇಸಿಗೆಯಲ್ಲಿ ಬೆಳಿಬೇಕು. ಬೇಸಿಗೆಯಲ್ಲಿ ಬೆಳೆಯೋದ್ರಿಂದ ರಾಗಿ ನೀರು ಕೇಳಲ್ಲ. ಇದು ನೋಡಿ, ಎಲ್ಲೋದ್ರೂ ಬೇಕಾದ್ರೆ ಕೆಳಗಡೆ ಅಬ್ಸರ್ವ್ ಮಾಡಿ, ಇನ್ನೂ ತೇವಾಂಶ ಇದೆ. ಇದು ಈ ಥರ ಮೇಂಟೈನ್ ಮಾಡೋದ್ರಿಂದ ಬೇಕಾದ್ರೆ ಮೇಲ್ಗಡೆ ಫಸಲುಗಳು ನೋಡಿ ಎಷ್ಟು ಚೆನ್ನಾಗಿ ಫಸಲು ಕೂಡ, ತೆಂಗಿನ ಮರದ ಫಸಲು ಕೂಡ ಎಷ್ಟು ಸಮೃದ್ಧಿಯಾಗಿದೆ. ಇದು ಹೆಲ್ತಿಯಾಗಿ, ಅಲ್ಲೂ ನೋಡಿ ಮರಗಳೆಲ್ಲ ಎಷ್ಟು ಚೆನ್ನಾಗಿ ಮರಗಳು ಕಾಣ್ತಾ ಇದೆ. ಇವತ್ತೆಲ್ಲ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಯಾವುದೇ ಥರದ ತೆಂಗಿಗೂ ಕೂಡ ಕೀಟ ಬಾಧೆಗಳು ಬರಲ್ಲ. ಈ ಥರ ನಾವು ಕೃಷಿಗಳನ್ನ ನಾವು ಅಳವಡಿಸ್ಕೋಬೇಕು. ನಾವು ಇವತ್ತು ಲಾಭದಕ್ಕಿಂತ ಇವತ್ತು ಜಾನುವಾರುಗಳಿಗೆ ಮೇವಿನ ಕೊರತೆ ಹೆಚ್ಚಾಗ್ತಾ ಇದೆ. ಇವತ್ತು ನೀವೆಲ್ಲರೂ ಕೂಡ ಜೋಳ ಹಾಕಿ ಭೂಮಿನ ಫಲವತ್ತನ್ನು ಹಾಳು ಮಾಡ್ತಾಯಿದ್ದೀರಿ. ನಾವು ಇದನ್ನು ಸಮಾಜಕ್ಕೆ ಒಂದು ಉತ್ತಮವಾದ ಆಹಾರ, ಜೊತೆಗೆ ಮೇವು, ಜೊತೆಗೆ ಪರಿಸರ, ಒಂದು ಭೂಮಿಯನ್ನು ಒಂದು ಫಲವತ್ತು ಉಳಿಸ್ಕೊಳ್ಳೋಂಥ 3 ಕೆಲಸನೂ ಕೂಡ ನಾವು ಈ ನಿಟ್ಟಿನಲ್ಲಿ ರಾಗಿ ಬೆಳೆಯೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಇವತ್ತು ಒಳ್ಳೆ PSP ರೇಟ್ ಇರೋದ್ರಿಂದ ನಾವು ರಾಗಿ ಬೆಳೆಯೋದ್ರಿಂದ ಯಾವುದೇ ಇವತ್ತು ಎಲ್ಲರೂ ಕೂಡ ಕಮರ್ಷಿಯಲ್ ಕ್ರಾಪ್ಗೆ ಜೋತು ಬೀಳ್ತಾ ಇದ್ದೀವಿ. ಅದ್ರ ಹಿಂದೆ ಲೇಬರ್ ಕಾಸ್ಟು ಇವೆಲ್ಲ ಲೆಕ್ಕ ಹಾಕೊಂಡಾಗ ತುಂಬ ಖರ್ಚು ಬಂದು ರೈತ ದುಸ್ಥಿತಿಗೆ ಬರೋಂಥ ಸ್ಥಿತಿಗೆ ಹೋಗ್ತಾನೆ. ನಾವು ಇವೆಲ್ಲ ಬೆಳೆಯೋದ್ರಿಂದ ನಮ್ಮದೊಂದೇ ಸ್ವಾರ್ಥ ಅಲ್ಲ, ಇವತ್ತು ಪ್ರಾಣಿ ಪಕ್ಷಿಗಳಿಗೂ ಆಹಾರದ ಕೊರತೆ ಆಗ್ತಾಯಿದೆ. ಅವುಗಳು ಕೂಡ ಆಹಾರನ ನಾವು ಒದಗಿಸ್ಕೊಳ್ಳೋಂಥ ಕೆಲಸ ರೈತನದ ಮುಖ್ಯವಾದ ಕೆಲಸ. ಅದು ರೈತನದ ಜವಾಬ್ದಾರಿ. ಅದು ಸರ್, ಎಷ್ಟು ತಿಂಗಳಿಗೆ ಬರುವಂಥ ತಳಿ ಇದು? ಇದು 4 ತಿಂಗಳು ಬರೋಂಥ ತಳಿ. ಇದು 4 ತಿಂಗಳು ಮುಂಚೆ ಹಾಕಿದ್ರಿ? ಯಾವ ಟೈಮಲ್ಲಿ ಹಾಕಿದ್ರಿ? ನಾನು ಈಗ 2 ತಿಂಗಳ ಹಿಂದೆ ಹಾಕಿದ್ದು. ಇದರಲ್ಲಿ ಹುಲ್ಲು ಜಾಸ್ತಿ ಇದೆಯಾ ಅಥವಾ ತೆನೆ ಜಾಸ್ತಿ ಬರ್ತಿದೆ? ಇದರಲ್ಲಿ ಹುಲ್ಲು ಬೆಳೀತಾ ಇದೆ, ತೆನೆನೂ ಬರ್ತಾಯಿದೆ, 2 ಬರ್ತಾಯಿದೆ. ನಾನು ಲೇಬರ್ ಮೇಂಟೆನೆನ್ಸ್ ಅಂದ್ಬಿಟ್ಟು ನಾವು ನಾಟಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ನಾವು ಸಾಲಲ್ಲಿ ಬಿಟ್ಟಿದ್ದೀನಿ. ಈ ಸಾಲು ಬಿತ್ತನೆನಾ? ಆ ಕಡೆ ಎಲ್ಲ ಹುಟ್ಟೆ ಇಲ್ವಲ್ಲ? ಅದು ಇಲ್ಲ, ಅದು ಏನಾಗಿದೆ, ಆ ಕಡೆ ಹುಟ್ಟಿದೆ. ಸ್ವಲ್ಪ ನೀರಿನ ನಿರ್ವಹಣೆ ನಾವು ಈಗ ಸ್ಪ್ರಿಂಕರ್ನ ಸ್ವಲ್ಪ ಆರದೇ ಇರೋದ್ರಿಂದ ಸ್ವಲ್ಪ ಇದಾಯ್ತು ಅಷ್ಟೇ. ಬಿಟ್ಟರೆ ನಾವೊಂದು ಭೂಮಿ ಫಲವತ್ತಿರೋ ಕಡೆ ಎಲ್ಲ ಚೆನ್ನಾಗಿ ಬಂದಿದೆ. ನನಗೆ ಸುಮ್ಮನೆ ಒಂದು ನೋಡೋಣ, ರಾಗಿನ ಏನು ಇಲ್ದಂಗೆ ಬೆಳಿಬೋದು, ಸಾವಯವದಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದು ನಾವು ಕುರಿ ಇದರಿಂದ ಬರೀ ಸಾಲಿಗೆ ಮೊದಲನೇ ಬಿಡಬೇಕಾದ್ರೆ ಕುರಿ ಗೊಬ್ಬರ ಬಿಟ್ಟಿರೋದಷ್ಟೇ. ಅದು ಬಿಟ್ಟು ನಾವು ಇನ್ನೇನೂ ಕೂಡ ಇದಕ್ಕೆ ಸೋಗಿಸಿಲ್ಲ. ಸ್ವಲ್ಪ ಲೈಟಾಗಿ ಬಿಟ್ಟಿದ್ದಷ್ಟೇ. ನಾವೇ ಇಲ್ಲೇ ಇತ್ತು, ನಾವೇ ಸ್ವಲ್ಪ ಒಂದು 2 ಮೂಟೆ 3 ಮೂಟೆ ಬಿಟ್ಟರೆ ಇನ್ನೇನು ಬಿಟ್ಟಿಲ್ಲ. ಭೂಮಿಯಲ್ಲಿ ತಾಕತ್ತಿದ್ರೆ ಅದು ಬಂದೇ ಬರುತ್ತೆ ಅನ್ನೋದಕ್ಕೆ ಇದೇ ನಿದರ್ಶನ. ಈಗ ಒಂದು ಕಡೆಯಿಂದ ಹೇಳ್ತಾ ಬನ್ನಿ ಸರ್, ಇವಾಗ ಸಾವಯವದಲ್ಲಿ ನಾವು ರಾಗಿ ಮಾಡೋದಾದರೆ ಫಸ್ಟಿಂದ ಎಂಡಿಂಗ್ ತನಕ ಏನೇನು ಮಾಡಿದ್ರಿ ಅಂತ ಹೇಳ್ಬಿಟ್ಟು. ನಾವು ಭೂಮಿನ ತುಂಬ ಹಸ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ನಮಗೆ ಭೂಮಿಲಿ ಕಳೆ ಬಂತು ಅಂದರೆ ಆ ಪವರ್ನೆಲ್ಲ ಆ ಕಳೆ ತಿನ್ಕೊಳ್ಳುತ್ತೆ. ನೀವೇ ಕಾಣ್ತಾ ಇದ್ದೀರಾ, ನಾನು ಒಂದೇ ಸಲ ಸಾಲು ಹೊಡೆದಿರೋದು, ಕಳೆನೂ ಕೂಡ ಬಂದಿಲ್ಲ. ಇದು ಮೊದಲನೇ ಹಂತದಲ್ಲಿ ಮಾತ್ರ ಭೂಮಿನ ಭಾಳ ಕ್ಲೀನಾಗಿ ಇದು ಮಾಡ್ಕೋಬೇಕು, ಲೂಸ್ ಇರಬೇಕು. ನಾನು ಕೂಡ ಇದು ಸುಮಾರು ವರ್ಷದಿಂದ ಅಪ್ಷಣ್ ಉರುಳಿಗಳು ಹಾಕಿ ಭೂಮಿ ಫಲವತ್ತಾಗಿತ್ತು. ಆ ನಿಟ್ಟಿನಲ್ಲಿ ಇದು ತುಂಬ ಚೆನ್ನಾಗೇ ಬಂದಿದೆ. ಈ ಪ್ರಯತ್ನ ನಾವು ಬೇಸಿಗೆಯಲ್ಲಿ ಬೆಳೆಯೋದ್ರಿಂದ ನಿಜವಾಗ್ಲೂ ರೈತರಿಗೆ ಉಪಯುಕ್ತ ಆಗುತ್ತೆ. ಇದು ಫಸ್ಟು ಉಳುಮೆ ಚೆನ್ನಾಗಿರಬೇಕು. ಉಳುಮೆ ಕ್ಲೀನಾಗಿ ನಾವು ಹಸ ಮಾಡ್ಕೊಳ್ಳದೆ ಹೋದರೆ ಯಾವುದೇ ಕಾರಣಕ್ಕೂ ರಾಗಿ ಚೆನ್ನಾಗಿ ಬರಲ್ಲ. ಅವಾಗ ಕೊಟ್ಟಿಗೆ ಗೊಬ್ಬರ ಎಷ್ಟು ಬಳಸಿದ್ರಿ? ಕೊಟ್ಟಿಗೆ ಗೊಬ್ಬರ ಹಾಕಿಲ್ಲ, ಇದಕ್ಕೆ ಕೊಟ್ಟಿಗೆ ಗೊಬ್ಬರನೇ ಹಾಕಿಲ್ಲ. ಮತ್ತೆ ಬೇರೆ ಯಾವ ಗೊಬ್ಬರನೂ ಹಾಕಿಲ್ಲ? ಹಸಿರೆಲೆ ಗೊಬ್ಬರ ಮಾಡಿ ಮಲ್ಚ್ ಮಾಡಿದ್ದು ಅಷ್ಟೇ. ಇದಕ್ಕೆ ಹಸಿರೆಲೆ ಗೊಬ್ಬರಕ್ಕೆ ಯಾವ್ಯಾವ್ದು ಯೂಸ್ ಮಾಡಿದ್ರಿ? ಯಾವುದಂದ್ರೆ ಅಪ್ಷಣ್ ಉರುಳಿ ಮತ್ತೆ ಕಪಿ ಕಚ್ಚು, ಈ 3 ಐಟಮ್ ಮಾಡಿ ಇದು ಒಳಗೆ ಸೇರಿಸಿ. ಅದು ಎಷ್ಟು ಬಳಸಿದ್ರಿ ಸರ್? ಹಂಗೆ ಅಲ್ಲ, ಬೀಜ ಮಾಮೂಲಿ ತಳಿತಿದ್ದು ಅದನ್ನ ಭೂಮಿ ಒಳಗೆ ಸೇರಿಸಿದೀವಿ ಅಷ್ಟೇ. ಅಲ್ಲೇ ಉಳುಮೆ ಮಾಡ್ಬೇಕು, ಅಲ್ಲೇ ಮಾಡಿ ಅದೆಲ್ಲ ಕರ್ಗ ಹಾಕಿ ಅದೆಲ್ಲ ಹೋಗಿದೆ. ಮತ್ತೆ
ನಾವು ಒಂದು 2-3 ಸಲ ಉಳುಮೆ ಮಾಡೋದ್ರಿಂದ ಅಲ್ಲಿ ಬರೋಂಥ ಸಣ್ಣ ಸಣ್ಣ ಪೇರುಗಳೆಲ್ಲ ಸತ್ತೋಗ್ತದೆ. ನಮಗೆ ರಾಗಿ ಬಿಡೋದ್ರಿಂದ ತುಂಬ ಚೆನ್ನಾಗಿದಾಗುತ್ತೆ. ಅಷ್ಟೇ. ಅದು ಬಿತ್ತನೆ ಮಾಡಾದ್ಮೇಲೆ ಅದಷ್ಟಕ್ಕೆ ಅದೇ ಬೆಳ್ಕೊಂಡಿರೋದು. ಒಂದೇ ಕುಂಟೆ ಹೊಡ್ಸ್ಕೊಂಡಿರೋದು ಇದು. ಇನ್ನು ಮತ್ತಿನ್ನೇನು ಮಾಡಿಲ್ಲ ಅದಕ್ಕೆ. ನೀರೊಂದು ನಿರ್ವಹಣೆ ಮಾಡ್ತಾ ಇದೀವಿ. ಈ ಸಲ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇದೆ, ಆದರೂ ತೊಂದರೆ ಇಲ್ಲ. ಬಟ್ ನಮ್ಗೆ ಇದು ಮಾಡೋದ್ರಿಂದ ತೆಂಗಿನ ಮರ ಪ್ಲಸ್ ರಾಗಿ ಎರಡಕ್ಕೂ ಅನುಕೂಲ ಆಗುತ್ತೆ ಇದು. ಅದೇ ತೆಂಗಿನ ಮರದಲ್ಲಿ ರಾಗಿ ಚೆನ್ನಾಗಿ ಬಂದಿದೆ ನೋಡಿ. ಅದಕ್ಕೆ ಎಲ್ಲರೂ ಕೂಡ ತೆಂಗನ್ನ ಸ್ವಲ್ಪ ದೂರ ನೆಡಿ ಅಂತ ಹೇಳೋದು. ನಾವು ಯಾವುದು ಕೂಡ ಒಂದೇ ಒಂದು ಬೆಳೆಗೆ ಜೋತ್ ಬೀಳಬಾರ್ದು. ಹೌದು. ನಾವು ಯಾವಾಗ ಬೇರೆ ಬೇರೆ ಪರ್ಯಾಯ ಮಾಡ್ತೀವಿ ಮಿಶ್ರ ಬೆಳೆಯಲ್ಲಿ ನಮ್ಗೆ ಈಗ ನೋಡಿ ರಾಗಿ ಊಟಕ್ಕೂ ಆಗುತ್ತೆ, ಹಸುಗಳಿಗೆ ಮೇವಾಗುತ್ತೆ. ಹೊರಗಡೆಯಿಂದ ಜೋಳ, ಹೊರಗಡೆಯಿಂದ ಏನು ಕೃಷಿಕ ಒಳಗಡೆಯಿಂದ ಏನು ತರಬಾರ್ದು. ಅವನು ಇಲ್ಲೇ ಉತ್ಪತ್ತಿ ಮಾಡಿ ಇಲ್ಲೇ ಮಾಡಿದ್ರೆ ಮಾತ್ರ ಲಾಭದಾಯಕ ಆಗುತ್ತೆ. ನಾವು ಅಂಗಡಿಗೆ ಬ್ಯಾಗ್ ಹಿಡ್ಕೊಂಡು ಹೋಗ್ಬಾರ್ದು. ಇಲ್ಲಿಂದನೂ ಸಂಪ್ರದಾಯ ಏನೋ ನಾವು ಸಣ್ಣದಾದ್ರೂ ನಾವು ತರಕಾರಿ ಬೆಳ್ಕೊಂಡು ತಿಂದ ಸಂಪ್ರದಾಯ ಇತ್ತು. ಇವತ್ತೆಲ್ಲ ಸಂತೆಗೆ ಬ್ಯಾಗ್ ಹಿಡ್ಕೊಂಡು ಹೋಗಿ ನಮ್ಮ ದುಡ್ಡೆಲ್ಲ ಸಂತೆಯಲ್ಲಿ ಖರ್ಚಾಗ್ತದೆ. ಅದನ್ನು ತಪ್ಪಿಸಿ ನಾವು ಎಲ್ಲ ಗೊಬ್ಬರನೂ ನಾವು ಇಲ್ಲೇ ಮಾಡಿಕೊಂಡು ಹೋಗೋ ಥರ ಒಂದು ಮಾಡ್ಕೊಂಡ್ರೆ ರೈತನಿಗೆ ಲಾಭದಾಯಕ ಆಗುತ್ತೆ. ಸರ್, ಇವಾಗ ಸಾವಯವದಲ್ಲಿ ರಾಗಿ ಬೆಳೀರಿ ಅಂತ ಹೇಳ್ತಿದ್ದೀರಾ, ಮಣ್ಣು ಕೂಡ ಮುಖ್ಯ ಆಗುತ್ತಾ? ಎಲ್ಲ ಮಣ್ಣಲ್ಲೂ ಬರುತ್ತೆ? ಖಂಡಿತ ಬರುತ್ತೆ. ಮಣ್ಣಿಂದ ನಾವು ಫಲವತ್ತಿದ್ರೆ ಖಂಡಿತ ಬರುತ್ತೆ. ಅದು ಫಲವತ್ತಿದೆ ಅಂತ ಹೆಂಗ್ ಕಂಡಿಡ್ಕೊಳ್ಳೋದು? ಫಲವತ್ತಿದೆ ಅಂದ್ರೆ ನಿಮ್ಗೆ ಕಳೆ ಬರ್ತಾ ಇದ್ರೆ ನಿಮ್ ಫಲವತ್ತಿದೆ ಅಂತ ಭೂಮಿ. ಕಾಂಗ್ರೆಸ್ ಗಿಡ ಇವೆಲ್ಲ ಕಳೆ ಬರುತ್ತಲ್ಲ, ಕಳೆ ಅಂದ್ರೆ ಕಳೆ ಅಂತ. ಅದು ಜನ ಅನ್ಕೊಂಡ್ಬಿಟ್ಟಿದ್ರೆ ಕಳೆ ಬಂದ್ರೆ ಅಯ್ಯೋ ನನ್ನ ಜಮೀನ್ ಕಳೆ ಅಂತ ಅಲ್ಲ. ನಿಮಗೆ ಅಲ್ಲಿ ಭೂಮಿ ಫಲವತ್ತಿದ್ರೆ ಕಳೆ ಬರೋದು. ಕಳೆ ಇಲ್ಲ, ಫಲವತ್ತಿಲ್ಲ ಅಂದ್ರೆ ಭೂಮಿಲಿ ಕಳೆ ಇದು ಬರಲ್ಲ. ಹಾಗಾಗಿ ನೀವು ಕಳೆ ಚೆನ್ನಾಗಿ ಬರ್ತಾ ಇದ್ರೆ ಈ ಭೂಮಿ ಫಲವತ್ತಿದೆ, ಏನಾದ್ರು ಹಾಕ್ಬೋದು ಅಂತ ನಾವು ಇದು ಮಾಡಿ. ಜಾಸ್ತಿ ಏನು ಖರ್ಚೆ ಮಾಡಿಲ್ಲ ರಾಗಿ. ಏನಿಲ್ಲ, ರಾಗಿಗೆ ಒಂದು 500 ರೂಪಾಯಿ ಬಂಡವಾಳ ಹಾಕಿದೀನಿ. ಎಲ್ಲ 1000-2000 ರೂಪಾಯಿ ಖರ್ಚು ಮಾಡಿದೀನಿ ಅಷ್ಟೇ ಇದಕ್ಕೆ. ಅಷ್ಟೇ. ಈಗ ಎಷ್ಟು ಲಾಭ ಪಡ್ಕೊಂತೀರಾ? ಗೊತ್ತಾಗುತ್ತೆ ಇದು. ನಾವು ರಾಗಿ ಬಂದ್ಮೇಲೆ ಎಷ್ಟು ಇಳುವರಿ. ರಾಗಿ ಎಲ್ಲ ಕೊಡ್ತೀರಾ ಸರ್? ರಾಗಿ ನಾವು ಇಲ್ಲೇ ಉಪಯೋಗಿಸ್ಕೊಂಡು ಬೀಜಕ್ಕೆ ಕೊಡ್ತೀವಿ. ಇದನ್ನ ಇದು ಒಳ್ಳೆ ತಳಿ ಇದೆ. ಇದನ್ನ ನಾವು ಪಾಪ ರೈತರಿಗೆ ನೆಕ್ಸ್ಟ್ ಇದು RSಗೆ ಹಾಕಲ್ಲ, ರೈತರಿಗೆ ಬೀಜಕ್ಕೆ ಕೊಡ್ತೀವಿ. ಏನಾದ್ರು ಚೆನ್ನಾಗಿ ಬಂದರೆ ಇದು ರೈತರಿಗೆ ಒಂದು ಒಳ್ಳೆ ತಳಿ ಕೊಡಬೇಕು. ಇವತ್ತು ನಾವು ತೆಂಗಿನ ಮರದ ಒಂದು ಒಳ್ಳೆ ತಳಿ ಕೊಟ್ಟು ಎಲ್ಲ ಕಡೆ ಕರ್ನಾಟಕದಾದ್ಯಂತ ನಮ್ದು ಒಳ್ಳೆ ರಿಸಲ್ಟ್ ಇದೆ ತೆಂಗಿನಕಾಯಿಗೆ. ಅದೇ ರೀತಿ ನಾವು ಒಂದು ಒಳ್ಳೊಳ್ಳೆ ಬಿತ್ತನೆ ಬೀಜ ಕೊಟ್ಟಾಗ ರೈತನಿಗೆ ಲಾಭದಾಯಕ ಆಗುತ್ತೆ. ನಾವು ಯಾವತ್ತು ಬಿತ್ತನೆ ಬೀಜ ಇಂಪಾರ್ಟೆಂಟ್. ಸಾವಯವದಲ್ಲಿ ಬೆಳೆದಾಗ ಏನಾಗುತ್ತೆ, ಒಂದು ಪೌಷ್ಟಿಕತೆ ಇರೋಂಥ ಬೀಜ ಸಿಗುತ್ತೆ ಅಂತ ಅಷ್ಟೇ. ಇವಾಗ ನೆಕ್ಸ್ಟ್ ನಿಮ್ಮಲ್ಲಿ ತಗೊಳ್ಳೋದಾದ್ರೆ ಬೇಕಿದ್ರೆ ಬಿತ್ತನೆ ಬೀಜ ಕೊಡ್ತೀವಿ. ಇದೆಲ್ಲ ನೀಟಾಗೆಲ್ಲ ಇದಾದ್ಮೇಲೆ ನಾವು ಬಿತ್ತನೆ ಬೀಜಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತ ಕೊಡ್ತೀವಿ ಬೀಜ. ಓಕೆ ಸರ್. ಇನ್ನೂ ಏನಾರು ಹೊಸ ರಾಗಿ, ಬಿಳಿ ರಾಗಿಗಳನ್ನೆಲ್ಲ ನಾವು ಮಾಡಬೇಕು ರೈತನಿಗೆ. ಯಾಕೆಂದರೆ ನಾವು ಬೆಳೆಯೋಕ್ಕಾಗಲ್ಲ ಅಂತ ಸಾವಯವದಲ್ಲಿ ಅಂತ ಅನ್ನೋದಕ್ಕೋಸ್ಕರ ನಾವು ಮಾದರಿಯಾಗಿ ತೋರಿಸ್ಬೇಕು ಅಂತಲೇ ನಾನು ಒಂದು ಡೆಮೋ ಆಗಿ ತೋರಿಸ್ತಾ ಇರೋದು ಅಷ್ಟೇ. ಇವತ್ತು ರೈತ ಶುಂಠಿ ಗಿಂಟಿ ಎಲ್ಲ ಬೆಳೆದು ಅದು ನೋಡಿ, ಶುಂಠಿ ಏನು ರೇಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಸರ್ಕಾರ ಏನು ನಿರ್ಧಾರ ಮಾಡಿದೆ ರೇಟನ್ನು ಅದನ್ನು ಬೆಳೆದು ಕೊಡೋದ್ರಿಂದ ನಮಗೆ ರೈತನಿಗೆ ಲಾಭ ಆಗುತ್ತೆ. ಈಗ ಕನ್ಫರ್ಮ್ ಇದೆ 5000 ರೂಪಾಯಿ ಅನ್ನೋದು ಕನ್ಫರ್ಮ್ ಇದ್ದಾಗ ನಾವು ಯಾಕೆ ಇದನ್ನು ಬೆಳಿಬಾರ್ದು? ಹುಲ್ಲು ಕೂಡ ಡಿಮ್ಯಾಂಡ್ ಇದೆ, ರಾಗಿನೂ ಕೂಡ ಡಿಮ್ಯಾಂಡ್ ಇದ್ದಾಗ ನಾವು ಈ ಥರ ಬೆಳೆದು ನಾವು ಗೌರ್ಮೆಂಟಿಗೆ ಕೊಡೋದ್ರಲ್ಲಿ ತುಂಬ ಲಾಭದಾಯಕ ಇದೆ. ಯಾಕೆಂದರೆ ಗ್ಯಾರಂಟಿ ಇದೆಯಲ್ಲ, ನಮಗೆ ಯಾವುದೇ ಥರದ ನಷ್ಟ ಅನ್ನೋ ಪ್ರಶ್ನೆ ಇಲ್ಲ. ಇವತ್ತು ನಾವು ಶುಂಠಿ ಎಲ್ಲ ಬೆಳೆಯೋದ್ರಿಂದ ನಾವು ರೇಟು ರೈಸಾರ್ ಆಗ್ಬೋದು, ಬಿದ್ದೋಗ್ಬೋದು. ಅದಕ್ಕೆ ಮಾಡೋಂಥ ಖರ್ಚನ್ನ 1% 2% ಮಾಡಿದ್ರೆ ರಾಗಿ ಬರುತ್ತೆ. ಇವತ್ತು ನಾವು ಇಷ್ಟೆಲ್ಲ ನಾವು ಒಂದು 50 ಚೀಲ ಆಯಿತು ಅಂದ್ರೆ ನಮ್ಗೆ 1.5 ಲಕ್ಷ ಲಾಭಗಳು ಸಿಗೋಂಥ ಅವಕಾಶಗಳಿರೋದ್ರಿಂದ ನಾವು ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಬೆಳೆದು ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಏನಾರು ಇದ್ದರೆ ಪ್ರಶ್ನೆ ಇದ್ದರೆ ನೀವು ಕಾಮೆಂಟ್ ಮಾಡಿ, ನಾವೆಲ್ಲ ತಿಳಿಸ್ಕೊಡೋಣ.